ಹಲೋ, ಅವ್ರ ಕೈ ಕುಡಿ ಅಣ್ಣ. ಮಾತಾಡಿ ಕೆಟ್ಟ ಕೆಟ್ಟ ಮಾತೆಲ್ಲ ಮಾತಾಡ್ತಾನೆ. ನಂಗೂ ನಿನ್ ಸಂಬಂಧ ಇಲ್ಲ ಅಂದ್ಬಿಟ್ಟು ಸುಮ್ನೆ ಬಾಯಿ ಬಂದಂಗ ಏನೇನೋ ಮಾತಾಡ್ತಾನೆ. ಏನೋ ಮಾತಾಡ್ಲಿ ನಾನು. ಹಲೋ, ಇವಾಗ ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ ನೀನು? ನೋಡೆ ನನ್ನ ಗಂಡ್ಸಲ್ಲ. ಬೇರೆ ಎಲ್ಲ ಮಾತಾಡ್ಬೇಡ. ನಾನೊಂದ್ ನಿಮಿಷ ನಾಲ್ಕು ಜನ ಏನಂತ ಕೇಳ್ತೀಯ? ಸುಮ್ನೆ ನಿನ್ ಮಾತುಗಳು ಮಾತಾಡ್ಬೇಡ. ನಾನೊಂದ್ ನಿಮಿಷ ಕೂಲ ಕೇಳುವ. ನಾನು ಹೇಳೋದು ನೀನೇನಂದೆ ಸೋಮವಾರ ಅವ್ರನ್ನ ಸೇರಿಸ್ತೀನಿ ಅಂದೆ. ನಾನು ಒಂದ್ ನಿಮಿಷ ಹೇಳೋರ್ಗು ಕೇಳ್ಬಿಡಿ ಇಲ್ಲಿ. ನೀನು 4 ಜನ ಸೇರ್ಸು ಮಾತಾಡೋಣ. ನಿಂಗೂ ನಂಗೂ ಮಾತುಕತೆ ಇಲ್ಲ. ಒಂದ್ ನಿಮಿಷ ಅನ್ನೋದು ಅವೆಲ್ಲ ಬೇಕಾಗೇ ಇಲ್ಲ. ಸಂಬಂಧನೇ ಇಲ್ಲ. ನಾನು ಒಂದ್ ನಿಮಿಷ ಹೇಳ್ತೀನಿ ನೋಡು. ನೀನ್ ಹೇಳೋದೆಲ್ಲ ನಾನ್ ಕೇಳಲ್ಲ. ಇವಾಗ ಅವ್ನ್ ಗಂಡ್ಸು ಅಂತ ಕರ್ಕೊಂಡ್ ಹೋಗಿದಾನಲ್ಲ, ಹೇಳೋದಲ್ಲ ನಾನ್ ಕೇಳಲ್ಲ. ಅವ್ನ್ ಗಂಡ್ಸ್ ಆಗಿದ್ರೆ ಈ ಮಕ್ಕಳನ್ನ ಸಾಕು ನೋಡ್ರಿ 3 ಜನನ್ನ. ಅವನು ಅಷ್ಟೇ ಗಂಡ್ಸ್ ಆಗಿದ್ರ ನೀನ್ ಸಾಕು ನೋಡ್ಲಿ, ಆಮೇಲೆ ಗೊತ್ತಾಗುತ್ತೆ ನಿನ್ಗೆ. 3 ಜನ ಸಾಕು ನೋಡ. ಹುಟ್ಸಿಲ್ವಾ ನೀನು? ಅದಕ್ಕೆ ನನ್ ಮಗಳ್ ಕಳ್ಸ್ಕೊಳ. ನನ್ ಮಗನ್ ಕಳಿಸ್ಬೇಕು. ಇವಾಗ ಅವನ ಹತ್ರ ಹೋಗಿ ಕಳಿಸ್ಬೇಕು. ಇವಾಗ ಅವನ ಹತ್ರ ನೀನ್ ಯಾವನ ಕೇಳಕ್ಕೆ? ನನ್ ಇಷ್ಟ, ನನ್ ಲೈಫ್, ನನ್ ಇಷ್ಟ. ನೀನ್ ಯಾವನ ಕೇಳಕ್ಕೆ? ಇಟ್ಕೊಂತೀನಿ, ಅದ್ ನಿನಗ್ ಬೇಕಾಗಿಲ್ಲ. ನನ್ನ ಇಷ್ಟ ಕಳಿಸ್ತಾನೆ. ನೀನ್ ಏನೇನ್ ಮಾಡಿ ಇವಾಗ ಏನೇನ್ ಮಾಡಿದೆ ಅಂತ ಸಂತು ನೀನ್ ಹೊಡೆದ್ ಕಳಿಸ್ತಾನೆ. ತೋರ್ಸ್ಕೊ. ನನಗೇನು ಅಯ್ಯ ನಿನ್ನ ಹೋಗಿ ಅವನ ಜೊತೆ ಬಾಳ್ತಾ ಇದೆಯಾ? ಇನ್ನೊಬ್ರು ಅವನ ಜೀವನ ಯಾಕೆ, ಸಂತು ಜೀವನ ಯಾಕೆ ಹಾಳು ಮಾಡ್ತಾ ಇದೀಯಾ? ಸಂತು ಜೀವನ ಯಾಕೆ ಹಾಳು ಮಾಡ್ತಾ ಇದೀಯಾ? ಪಾಪ ಅವನ ಅಮ್ಮ ಯಾಕ ಅವನ್ ಯಾಕೆ ಹಾಳು ಮಾಡ್ತಾ ಇದ್ದ? ಕೊಡೋ ಸಂತು ಕೈಯಲ್ಲಿ. ನೀನ್ ಎಂತ ನನ್ ಮಗ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇನ್ನು ಎಷ್ಟು ಜನ ನನ್ನ ಇಷ್ಟನೋ? ನೀನೇ ಅವನ 1000 ಜನರ ಹತ್ರ ಹೋಗ್ತೀನೋ ಬರ್ತೀನೋ? ನೀನ್ ಕರ್ಕೊಂಡೋಗ ನಿನ್ ಮಕ್ಕಳನ್ನ ಕರ್ಕೊಂಡೋಗ ಸಾಕು ನೋಡಿ. ನೀನ್ ಗಂಡ್ಸಾಗಿ ಕಳಿಸ್ತೀಯ ನಿನ್ ಮಕ್ಕಳನ್ನ? ಮತ್ತೆ ನನ್ ಮಗಳ ಕಳ್ಸಲಿ. ನಿಂತರ ನನ್ ಮಗಳಾಗ್ಬಿಡ್ತಾಳೆ. ಕಳ್ಸಲಿ. ನಿನ್ಗೆ ಎಷ್ಟು ಜನ ಗಂಡದಿರ್ ಗೊತ್ತೇನೆ? ಅವನ್ ಬಾಳ ಯಾಕೆ ಹಾಳು ಮಾಡ್ತಾ ಇದೀಯ? ಪಾಪ ಅವನ ಅಮಾಯಕನ ಹೋಗಿ ಅವನ್ ಸಂತೂನ್ ಯಾಕೆ ಹಾಳು ಮಾಡ್ತಾ ಇದೀಯ? ಅವನ ಜೀವನ ಯಾಕೆ ಹಾಳು ಮಾಡ್ತಾ? ಕೊಡೆ. ನಿನಗ್ ಸಾಕಕ್ ಯೋಗ್ಯತೆ ಇಲ್ಲ. ನೀನ್ ಹೇಳ್ತೀನಿ, ನೀನ್ ನೋಡ್ಕೊಳಕ್ ಯೋಗ್ಯತೆ ಇಲ್ಲ. ಅದಕ್ಕೆ ನಾನು ಇನ್ನೊಬ್ಬನ ಜೊತೆ ಬಂದೆ. ಅರ್ಥ ಆಯ್ತಾ? ನಾನ್ 1000 ಜನದ ಹತ್ರ ಇವಾಗ ಮಲ್ಕೊಂತೀನಿ. ನೀನ್ ಯಾವನ ಕೇಳಕ್ಕೆ? ಅದಕ್ಕೂ ನಿನ್ಗೆ ಅಧಿಕಾರನೇ ಇಲ್ಲ. ನಾನ್ 1000 ಜನದ ಹತ್ರ ಮಲ್ಕೊಂತೀನಿ. ನೀನ್ ಯಾವನ? ನಾನ್ ಹೇಳ್ತೀನಿ ನೋಡಿ, ನೀನ್ ಹೆಂಗ್ಸ ಆಗಿದ್ರೆ ನಿನ್ ಮಕ್ಕಳು ಸಾಕು ನೋಡೆ. ನೀನ್ ಹೆಂಗ್ಸ ಆಗಿದ್ರೆ ನಿನ್ ಮಕ್ಕಳಿಗೆ ಸಾಕು ನೋಡೆ. ಹೆಂಗ್ ಗಂಡ್ಸಾಗಿದ್ರೆ ನೀನ್ ಹೆಂಗ್ಸ ಆಗಿದ್ರೆ ನಿನ್ ಮಕ್ಕಳು. ಹಲೋ, ಅವ್ರ ಕೈ ಕುಡಿ ಅಣ್ಣ. ಮಾತಾಡಿ ಕೆಟ್ಟ ಕೆಟ್ಟ ಮಾತೆಲ್ಲ ಮಾತಾಡ್ತಾನೆ. ನಂಗೂ ನಿನ್ ಸಂಬಂಧ ಇಲ್ಲ ಅಂದ್ಬಿಟ್ಟು ಸುಮ್ನೆ ಬಾಯಿ ಬಂದಂಗ ಏನೇನೋ ಮಾತಾಡ್ತಾನೆ. ಏನೋ ಮಾತಾಡ್ಲಿ ನಾನು? ಹಲೋ, ಇವಾಗ ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ ನೀನು? ನೋಡೆ ನನ್ನ ಗಂಡ್ಸಲ್ಲ. ಬೇರೆ ಎಲ್ಲ ಮಾತಾಡ್ಬೇಡ. 4 ಜನ ಏನಂತ ಕೇಳ್ತೀಯ? ಸುಮ್ನೆ ನಿನ್ ಮಾತುಗಳು ಮಾತಾಡ್ಬೇಡ. ನಾನೊಂದ್ ನಿಮಿಷ ಕೂಲ ಕೇಳುವ. ನಾನು ಹೇಳೋದು ನೀನೇನಂದೆ ಸೋಮವಾರ ಅವ್ರನ್ನ ಸೇರಿಸ್ತೀನಿ ಅಂದೆ. ನಾನೊಂದ್ ನಿಮಿಷ ಹೇಳೋರ್ಗು ಕೇಳ್ಬಿಡಿ ಇಲ್ಲಿ. ನೀನು 4 ಜನ ಸೇರ್ಸು ಮಾತಾಡೋಣ. ನಿಂಗೂ ನಂಗೂ ಮಾತುಕತೆ ಇಲ್ಲ. ಒಂದ್ ನಿಮಿಷ ಅನ್ನೋದು ಅವೆಲ್ಲ ಬೇಕಾಗೇ ಇಲ್ಲ. ಸಂಬಂಧನೇ ಇಲ್ಲ. ನಾನು ಒಂದ್ ನಿಮಿಷ ಹೇಳ್ತೀನಿ ನೋಡು. ನೀನ್ ಹೇಳೋದೆಲ್ಲ ನಾನ್ ಕೇಳಲ್ಲ. ಇವಾಗ ಅವ್ನ್ ಗಂಡ್ಸು ಅಂತ ಕರ್ಕೊಂಡ್ ಹೋಗಿದಾನಲ್ಲ, ಹೇಳೋದಲ್ಲ ನಾನ್ ಕೇಳಲ್ಲ. ಅವ್ನ್ ಗಂಡ್ಸ್ ಆಗಿದ್ರೆ ಈ ಮಕ್ಕಳನ್ನ ಸಾಕು ನೋಡ್ರಿ 3 ಜನನ್ನ. ಅವನು ಅಷ್ಟೇ ಗಂಡ್ಸ್ ಆಗಿದ್ರ ನೀನ್ ಸಾಕು ನೋಡ್ಲಿ, ಆಮೇಲೆ ಗೊತ್ತಾಗುತ್ತೆ ನಿನ್ಗೆ. 3 ಜನ ಸಾಕು ನೋಡ. ಹುಟ್ಸಿಲ್ವಾ ನೀನು? ಅದಕ್ಕೆ ನನ್ ಮಗಳ್ ಕಳ್ಸ್ಕೊಳ. ನನ್ ಮಗನ್ ಕಳಿಸ್ಬೇಕು. ಇವಾಗ ಅವನ ಹತ್ರ ಹೋಗಿ ಕಳಿಸ್ಬೇಕು. ಇವಾಗ ಅವನ ಹತ್ರ ನೀನ್ ಯಾವನ ಕೇಳಕ್ಕೆ? ನನ್ ಇಷ್ಟ, ನನ್ ಲೈಫ್, ನನ್ ಇಷ್ಟ. ನೀನ್ ಯಾವನ ಕೇಳಕ್ಕೆ? ಇಟ್ಕೊಂತೀನಿ, ಅದ್ ನಿನಗ್ ಬೇಕಾಗಿಲ್ಲ. ನನ್ನ ಇಷ್ಟ. ಕಳಿಸ್ತಾನೆ. ನೀನ್ ಏನೇನ್ ಮಾಡಿದ್ಯಾ? ಇವಾಗ ಏನೇನ್ ಮಾಡಿದ್ಯ ಅಂತ ಸಂತು ನೀನ್ ಹೊಡೆದ್ ಕಳಿಸ್ತಾನೆ. ತೋರ್ಸ್ಕೊ. ನನಗೇನು ಅಯ್ಯ ನಿನ್ನ ಹೋಗಿ ಅವನ ಜೊತೆ ಬಾಳ್ತಾ ಇದೆಯಾ? ಇನ್ನೊಬ್ರು ಅವನ ಜೀವನ ಯಾಕೆ, ಸಂತು ಜೀವನ ಯಾಕೆ ಹಾಳು ಮಾಡ್ತಾ ಇದೀಯಾ? ಸಂತು ಜೀವನ ಯಾಕೆ ಹಾಳು ಮಾಡ್ತಾ ಇದೀಯ? ಪಾಪ ಅವನ ಅಮ್ಮ ಯಾಕ ಅವನ್ ಯಾಕೆ ಹಾಳು ಮಾಡ್ತಾ ಇದ್ದ? ಕೊಡೋ ಸಂತು ಕೈಯಲ್ಲಿ. ನೀನ್ ಎಂತ ನನ್ ಮಗ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇನ್ನು ಎಷ್ಟು ಜನ ನನ್ನ ಇಷ್ಟನೋ? ನೀನೇ ಅವನ 1000 ಜನರ ಹತ್ರ ಹೋಗ್ತೀನೋ ಬರ್ತೀನೋ? ನೀನ್ ಕರ್ಕೊಂಡೋಗ ನಿನ್ ಮಕ್ಕಳನ್ನ ಕರ್ಕೊಂಡೋಗ ಸಾಕು ನೋಡಿ. ನೀನ್ ಗಂಡ್ಸಾಗಿ ಕಳಿಸ್ತೀಯ ನಿನ್ ಮಕ್ಕಳನ್ನ? ಮತ್ತೆ ನನ್ ಮಗಳ ಕಳ್ಸಲಿ. ನಿಂತರ ನನ್ ಮಗಳಾಗ್ಬಿಡ್ತಾಳೆ. ಕಳ್ಸಲಿ. ನಿನ್ಗೆ ಎಷ್ಟು ಜನ ಗಂಡದಿರ್ ಗೊತ್ತೇನೆ? ಅವನ್ ಬಾಳ ಯಾಕೆ ಹಾಳು ಮಾಡ್ತಾ ಇದೀಯ? ಪಾಪ ಅವನ ಅಮಾಯಕನ ಹೋಗಿ ಅವನ್ ಸಂತೂನ್ ಯಾಕೆ ಹಾಳು ಮಾಡ್ತಾ ಇದೀಯ? ಅವನ ಜೀವನ ಯಾಕೆ ಹಾಳು ಮಾಡ್ತಾ? ಕೊಡೆ. ನಿನಗ್ ಸಾಕಕ್ ಯೋಗ್ಯತೆ ಇಲ್ಲ. ನೀನ್ ಹೇಳ್ತೀನಿ, ನೀನ್ ನೋಡ್ಕೊಳಕ್ ಯೋಗ್ಯತೆ ಇಲ್ಲ. ಅದಕ್ಕೆ ನಾನು ಇನ್ನೊಬ್ಬನ ಜೊತೆ ಬಂದೆ. ಅರ್ಥ ಆಯ್ತಾ? ನಾನ್ 1000 ಜನದ ಹತ್ರ ಇವಾಗ ಮಲ್ಕೊಂತೀನಿ. ನೀನ್ ಯಾವನ ಕೇಳಕ್ಕೆ? ಅದಕ್ಕೂ ನಿಮ್ಗೆ ಅಧಿಕಾರನೇ ಇಲ್ಲ. ನಾನ್ 1000 ಜನದ ಹತ್ರ ಮಲ್ಕೊಂತೀನಿ. ನೀನ್ ಯಾವನ? ನಾನು ಹೇಳ್ತೀನಿ ನೋಡಿ.
ನೀನ್ ಹೆಂಗ್ಸ ಆಗಿದ್ರೆ ನಿನ್ ಮಕ್ಕಳು ಸಾಕ್ ನೋಡೆ ನೀನ್ ಹೆಂಗ್ಸ ಆಗಿದ್ರೆ ನಿನ್ ಮಕ್ಕಳಿಗೆ ಸಾಕ್ ನೋಡೆ ಹೆಂಗ್ ಗಂಡ್ಸಾಗಿದ್ರೆ ನೀನ್ ಹೆಂಗ್ಸ ಆಗಿದ್ರೆ ನಿನ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.